ಸರ್, ಒಂದು ಹೆಣ್ಣು ಮಗುವಿನ ಸಾವು ಇಡೀ ನಾಡನ್ನ ಕನಲಿಸಿದ ಹಾಗೆ ನಮ್ಮನ್ನು ಕೂಡ ಬಹಳ ಕಾಡಿತ್ತು. ಸೌಜನ್ಯ ಎನ್ನುವಂತ ಹೆಣ್ಣು ಮಗುವಿನ ಹತ್ಯೆ, ಅದಕ್ಕೆ ಸಂಬಂಧಪಟ್ಟಂತ ಪ್ರತಿಭಟನೆ ಕರೆ ಕೊಟ್ಟಾಗ ಕೂಡ ನಾನು ಹೋಗಿದ್ದೆ. ಕೇಮಾರು ಶ್ರೀಗಳನ್ನು ನಾನು ಫಾಲೋ ಮಾಡ್ತಾ ಇದ್ದೆ. ನನಗೆ ಅವ್ರ ಬಗ್ಗೆ ಬಹಳ ಗೌರವ ಇತ್ತು. ಅವರು ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂತ ಹೇಳಿದಾಗ ನಾನು ಕೂಡ ಅದರಲ್ಲಿ ಪಾಲ್ಗೊಂಡಿದ್ದೆ. ಆ ನಂತರ ಎಲ್ಲೂ ಹೋರಾಟಗಳಿರಲಿಲ್ಲ. ಒಟ್ಟಾರೆ ಸಾಮಾನ್ಯವಾಗಿ ಉಲ್ಲೇಖ ಮಾಡುವಾಗ 12-13 ವರ್ಷದ ಹೋರಾಟ ಅಂತ ಹೇಳ್ತಾರೆ, ಹಾಗಂತೂ ಇಲ್ಲ. 2023ರಲ್ಲಿ ಸೌಜನ್ಯಳ ಪ್ರಕರಣದ ಏನು ತೀರ್ಪು ಹೊರಬಂತು ಕೋರ್ಟ್ನಿಂದ, ಸಂತೋಷ್ ಖುಲಾಸೆ ಆಗ್ತಾನೆ. ಹಾಗೊಂದು ಪ್ರಶ್ನೆ ಹೇಳುತ್ತೆ, ಸಂತೋಷ್ ನಿರಪರಾಧಿ, ಹಾಗಿದ್ರೆ ಅತ್ಯಾಚಾರಿ ಯಾರು? ಈ ಪ್ರಶ್ನೆ ಹೇಳ್ತದೆ. ಆಗ ಎಲ್ಲ ಸೋಷಿಯಲ್ ಮೀಡಿಯಾ ಮತ್ತೆ ಮೇನ್ ಸ್ಟ್ರೀಮ್ ಮೀಡಿಯಾ ಎಂಟರ್ ಆಗಿರಲಿಲ್ಲ. ಯೂಟ್ಯೂಬರ್ಸ್ಗಳ ಕಾಲ ಬಹಳ ವೈಭವದಲ್ಲಿದ್ದಂಥ ಸಂದರ್ಭ. ಅವರೆಲ್ಲ ದಿನಕ್ಕೊಂದೊಂದು ಕತೆಗಳನ್ನು ಹೇಳೋದು, ಹೋರಾಟಗಾರರು ಅಂತ ಹೇಳ್ಕೊಂಡವರ ಕಲರ್ ಸ್ಟೋರಿಗಳು ಬರ್ತಾ ಇತ್ತು. ಇದು ಏನು ಅಂತ ನೋಡೋಣ ಅಂತೇಳಿ ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ಅದರಲ್ಲಿ ಒಂದು ಪ್ರಸಾರ ಮಾಡಬೇಕು, ಒಂದು ಎಪಿಸೋಡ್ ಮಾಡಬೇಕು ಅಂತೇಳಿ ಆ ಹೆಣ್ಣಿನ ಮೇಲಿನ ಒಂದು ಕಾಳಜಿ, ಅಂದರೆ ಆ ಹೆಣ್ಮಗು ನ್ಯಾಯ ಸಿಗಬೇಕು, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ಕೊಂಡೆ ನಾವು ಹೋಗಿ ಅದರಲ್ಲಿ ಸ್ವಲ್ಪ ಡಿಗ್ ಮಾಡ್ತಾ ಇವರು ಯಾವುದನ್ನ ಸತ್ಯ ಅಂತೇಳಿ ಸಾರ್ತಾ ಇದ್ದಾರೆ, ಅದು ಸುಳ್ಳು, ಸತ್ಯ ಇನ್ನೊಂದಿದೆ ಅನ್ನೋದು ಅರ್ಥ ಆಗ್ತಾ ಹೋಯ್ತು. ಹಾಗಾಗಿ ಏನು ದೊಡ್ಡ ಹೋರಾಟ ಹಾಗೆ ಹೇಗೆ ಅಂತೇಳಿ ಅಲ್ಲ, ಸತ್ಯವನ್ನು ತಿಳಿಸುವ ಕಾರಣಕ್ಕೆ ಸತ್ಯಶೋಧನಾ ವರದಿ ಅಂತೇಳಿ ನಾನು ಮಾಡಿದ್ದು. ಹಾಗಾಗಿ ಇದು ಶುರುವಾಯಿತು. ನೀವು ಹೇಳ್ತಾ ಇದ್ದೀರಿ ಅವ್ರದ್ದು ಕಲರ್ ಕಥೆಗಳು ಅಂತ ಹೇಳಿ, ನಿಮ್ದಕ್ಕೂ ಹಾಗೆ ಅಂತಾರೆ ಸರ್? ಖಂಡಿತ ಹೇಳ್ತಾರೆ. ಯಾಕಂದ್ರೆ ನೀವು ಯಾವುದನ್ನ ನಿಮ್ಮ ಕನ್ನಡಕ ಹಳದಿ ಬಣ್ಣದ್ದಾದ್ರೆ ನಿಮ್ಗದು ಹಳದಿಯ ಕಾಣುತ್ತೆ, ನನ್ನ ಕನ್ನಡಕ ಹಸಿರು ಬಣ್ಣದ್ದಾದ್ರೆ ನನಗದು ಹಸಿರಾಗಿ ಕಾಣುತ್ತೆ. ಆದರೆ ನಾವು ಕನ್ನಡಕ ಅಥವಾ ಪೊರೆಯನ್ನು ಕಳಚಿ ನೋಡಬೇಕು. ಒಂದು ತನಿಖಾ ಪತ್ರಕರ್ತನಾಗಿ ಕ್ರೈಮ್ ವರದಿಗಳನ್ನು ಮಾಡಿ 3 ಕಡೆ ಕ್ರಾಸ್ ಚೆಕ್ ಮಾಡಿಯೂ ಅನುಭವ ಇರುವ ಕಾರಣಕ್ಕೆ, ನಾನು ರವಿ ಬೆಳಗೆರೆ ಜೊತೆ ಪತ್ರಿಕೋದ್ಯಮ ಕಲ್ತವನು. ಹಾಗಾಗಿ ನನಗೆ ಯಾವುದು ಸತ್ಯ ಯಾವುದು ಸುಳ್ಳು, ಬರೀ ಪೊಲೀಸ್ ಸ್ಟೇಟ್ಮೆಂಟ್ ನಂಬೇಕಾ, ಬರೀ ಚಾರ್ಜ್ ಶೀಟ್ ನಂಬೇಕಾ, ಅಥವಾ ಬರೀ ಜಡ್ಜ್ಮೆಂಟ್ ನಂಬೇಕಾ ಅನ್ನುವ ಒಂದು ಪರಿಜ್ಞಾನ ಇರುವ ಕಾರಣಕ್ಕೆ ಸಾರ್ವಜನಿಕ ವಲಯದಲ್ಲೂ ಚರ್ಚೆಗಳನ್ನು ಮಾಡಿ ಒಂದು ರೀತಿಯಲ್ಲಿ ಅದನ್ನು ಸತ್ಯಶೋಧನ ವರದಿ ನಮ್ಮ ಗ್ರಹಿಕೆಗೆ ನಿಲುಕಿರುವಂಥದ್ದನ್ನು ಕೊಟ್ಟಿರೋದು. ಅದೇ ಅಂತಿಮ ಸತ್ಯ ಅಂತ ಹೇಳಿ ಅಲ್ಲ, ಸಾಧ್ಯತೆ, ತರ್ಕ ಮತ್ತೆ ಸಾಧ್ಯ, ಹಾಗೆ ವರದಿ ಮಾಡಿರೋದು ಸರ್. ಯಾರೋ ಒಬ್ರು ಬರ್ತಾರೆ, ಇಂಥವ್ರ ಇನ್ಸ್ಟ್ರಕ್ಷನ್ ಮೇಲೆ ಶವ ಹೂತಿಟ್ಟೆ ಅಂತಾರೆ, ನೀವು ಅದನ್ನ ಧರ್ಮಯುದ್ಧ ಅಂತೀರಿ. ಯಾಕೆ ಸರ್? ಒಬ್ಬ ಅನಾಮಿಕ ಬರ್ತಾನೆ, ಸಾವಿರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ, ಅವನು 100 ಶವ ಅಂತೇಳಿ ಅವನೊಂದು ಕನ್ಫೆಷನ್ ಆಗಿ ಪಾಪ ಪ್ರಜ್ಞೆ ಒಂದು ವರದಿಯನ್ನು ಕೊಡ್ತಾನೆ. ಒಬ್ಬ ಮೊಹಮ್ಮದ್ ಸಮೀರ್ ಎನ್ನುವಂಥ ಹುಡುಗ ಸಾವಿರಾರು ಶವಗಳನ್ನು ಆತ ಹೂತಿಟ್ಟಿದ್ದಾನೆ, ಮತ್ತು ಅದೆಲ್ಲವೂ ಅವನೊಬ್ಬನಿಗೆ ಗೊತ್ತು ಅಂತ ಹೇಳ್ತಾನೆ. ಅದು ಟಾರ್ಗೆಟ್ ಧರ್ಮಸ್ಥಳ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಿರುವಂಥದ್ದು. ಯಾಕಂದರೆ ಯಾವ ಆಧಾರದ ಮೇಲೆ ಟಾರ್ಗೆಟ್ ಧರ್ಮಸ್ಥಳ ಅಂತ ಆಯಿತು ಅಂತ ನೀವು ಸ್ಪೆಸಿಫಿಕ್ ಆಗಿ ಹೇಳ್ತಾ ಸರ್? ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಫೋಟೋವನ್ನು ಇವರ ಯೂಟ್ಯೂಬರ್ಸ್ಗಳು ಹಿಂದ್ಗಡೆ ಹಾಕ್ಕೊಂಡು ದೊಡ್ಡವರು ಅಂತೇಳಿ ಉಲ್ಲೇಖ ಮಾಡೋದು, ನಕಲಿ ದೇವಮಾನವ ಅಂತೇಳಿ ಹೇಳುವಂಥದ್ದು. ಆ ಭಾಗದಲ್ಲಿ ಮಂಜುನಾಥ ಸ್ವಾಮಿ ಮಾತಾಡೋದಿಲ್ಲ, ಆದರೆ ಮಂಜುನಾಥ ಸ್ವಾಮಿ ಈ ಸನ್ನಿಧಾನದಲ್ಲಿ ಧರ್ಮದೇವತೆಗಳು ಒಂದು ಪೀಠ ಮಾಡಿದ್ದಾರೆ, ಅದು ಹೆಗ್ಗಡೆಯ ಪೀಠ. ಅವರು ಮಾತಾಡ್ತಾರೆ, ಅವರು ಮಾತಾಡಿರುವುದೇ ಮಂಜುನಾಥನ ಮಾತು ಎನ್ನುವ ನಂಬಿಕೆ ನಮಗಿದೆಯೇ ಹೊರತು ಯಾವತ್ತೂ ವೀರೇಂದ್ರ ಹೆಗ್ಗಡೆ ಅವರು ನಾನು ದೇವಮಾನವ ಅಂತ ಹೇಳಿಲ್ಲ. ಆದರೆ ಅವರನ್ನೇ ಉಲ್ಲೇಖಿಸಿ ನಕಲಿ ದೇವಮಾನವ ಅಂತ ಹೇಳುವಂಥದ್ದು ಟಾರ್ಗೆಟ್ ಧರ್ಮಸ್ಥಳ ಇದು ದಶಕಗಳ ಹಿಂದಿನ ಕಥನ. ಇದು ನಕ್ಸಲರು ಇದರ ಮೇಲೆ ಟಾರ್ಗೆಟ್ ಇಟ್ಕೊಂಡಿದ್ರು, ಕಮ್ಯುನಿಸ್ಟರು ಹೋರಾಟಗಳನ್ನು ಮಾಡಿದ್ರು. ಇದರ ಹಿಂದೆ ಒಂದು ವ್ಯವಸ್ಥಿತವಾದ ಪ್ರೊಪಗಂಡ ಇದೆ ಅನ್ನೋದು ನನಗೆ ಈ ವಿಚಾರದಲ್ಲಿ ನಾನು ಇನ್ವಾಲ್ವ್ ಆದ ನಂತರ ನನಗೆ ಅರ್ಥವಾಗಿತ್ತು. ಹಾಗಾಗಿ ಇದು ಟಾರ್ಗೆಟ್ ಧರ್ಮಸ್ಥಳ ನಿಮಗೆ ಹೇಗೆ ಅನಿಸ್ತು ಸರ್? ಈಗ ನಾನು ಸೌಜನ್ಯ ವರದಿ ಮಾಡಲಿಕ್ಕೆ ಅವರ ಕುಟುಂಬದವ್ರನ್ನ ಸಂಪರ್ಕ ಮಾಡಿ ಅವರ ತಾಯಿಯನ್ನ ಇಂಟರ್ವ್ಯೂ ಮಾಡಿದೆ, ಅವರ ಅಜ್ಜನನ್ನ ಮಾತಾಡಿಸಿದೆ, ಅವರ ಮಾವ ವಿಠಲಗೌಡರನ್ನ ಮಾತಾಡಿಸಿದಾಗ ಅವರು ಹೇಳುವಂಥದ್ದು ಸ್ವಲ್ಪ ಕಟ್ಟುಕತೆ ಅಂತ ನನಗೆ ಸ್ಪಷ್ಟವಾಗಿ ಅನಿಸ್ತು. ಒಂದು ಸ್ಟಿಂಗ್ ಮಾಡಿದ್ವಿ ನಾವು. ಯಾರ ಮೇಲೆ ಆರೋಪ ಮಾಡೋದಿಲ್ಲ ನಾವು. ಯಾಕೆ ಇವ್ರು ಮಾತಾಡೋದಿಲ್ಲ? ವೀರೇಂದ್ರ ಮಾತಾಡ್ಬೇಕಲ್ಲ. ನಾವು 1 ಲಕ್ಷ ಖರ್ಚು ಮಾಡಿದ್ರೆ ಅವ್ರು 10 ಲಕ್ಷ ಖರ್ಚು ಮಾಡ್ತಾರೆ, ನಾವು 10 ಲಕ್ಷ ಖರ್ಚು ಮಾಡಿದ್ರೆ 1 ಕೋಟಿ ಖರ್ಚು ಮಾಡ್ತಾರೆ. ಅದರಲ್ಲಿ ಅವರು ಸಿಕ್ಕಾಕೊಂಡು ಬಿದ್ರು. ಅಂದ್ರೆ 1.5 ಕೋಟಿ ಖರ್ಚು ಮಾಡಿದೀವಿ, ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ದುಡ್ಡು ಕೊಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ದಾರೆ.
ಯಾರು ವಿಠಲ್ ಗೌಡ್ರು. ಇದಕ್ಕಿದ್ದಂಗೆ ಅದು ಹೀಗೆ ಸುಳ್ಳು ಅಂತೇಳಿ ತೀರ್ಪು ಕೊಡಬಾರ್ದಲ್ವಾ. ಹೋರಾಟದ ನಾಯಕತ್ವವನ್ನು ವಹಿಸ್ಕೊಂಡಿದ್ದವ್ರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು. ತಿಮ್ರೋಡಿ ಅವರಿಗೆ ಫೋನ್ ಮಾಡಿದೆ, ನಾನು ನಿಮ್ಮನ್ನೊಂದು ಸಂದರ್ಶನ ಮಾಡಬೇಕು, ನಾನು ಸಿಗಲ್ಲ, ನಾನು ಮೈಸೂರಿಗೆ ಬಂದಿದ್ದೀನಿ, ಮೈಸೂರಿಗೆ ಬಂದ್ರೆ ಸಿಗ್ತೀರಾ ಕೇಳಿದೆ. ಮೈಸೂರಿಗೆ ಬಂದ್ರೆ ಸಿಗ್ತೀನಿ ಅಂತ ಹೇಳಿದ್ರು. ನಮ್ಮ ಸುನಿಲ್ ಪಾಂಡೇಶ್ವರ್, ಶರತ್ ಕೊತ್ತಾಡಿ ಮತ್ತೆ ನಿಖಿಲ್ ಅಂತೇಳಿ ನಾವು ಫ್ರೆಂಡ್ಸು, ನಾವು 4 ಜನ ಸೀದಾ ಮೈಸೂರು ಜಲದರ್ಶಿನಿ ಭವನಕ್ಕೆ ಹೋದಾಗ ನಾನು ಯಾವತ್ತಿನಿಂದಲೂ ವೈಚಾರಿಕವಾದ ವೈರುಧ್ಯಗಳು ಯಾರ ಜೊತೆಗಿತ್ತು ಅಂತ ಎಲ್ಲಾ ಮುಖಗಳು ಅಲ್ಲಿ ಇದ್ವು. ಮಾಜಿ ನಕ್ಸಲರಿದ್ರು ಅಥವಾ ಬುದ್ಧಿಜೀವಿಗಳು ಅಂತೇಳಿ ಸಮಾಜ ಕರೆಯುವಂತ ವಿದ್ವಾಂಸಕರು ಎಲ್ಲ ಸೇರ್ಕೊಂಡಿದ್ರು. ಅದರಲ್ಲಿ ಸ್ಟ್ಯಾನ್ಲಿ ನನಗೆ ವಿದ್ವಾಂಸಕರು ಅಂತ ಕರೀತೀರಾ ನೀವು? ವಿದ್ವಾಂಸರು ಅಂತ ಕರೆಯಲ್ಲ, ವಿದ್ವಾಂಸಕರು. ಯಾಕಂದ್ರೆ ಯಾವುದಾದ್ರೂ ಒಂದು ವಿಚಾರವನ್ನ ಅಥವಾ ನಮ್ಮ ಪರಂಪರಾನುಗತವಾಗಿ ನಡೆದುಕೊಂಡು ಬಂದಿರುವುದನ್ನೇ ಅವರು ವಿದ್ವಾಂಸಕ ಬುದ್ಧಿಯನ್ನ ಪ್ರಯೋಗ ಮಾಡಿ ಅದನ್ನ ಹಳಿ ತಪ್ಪಿಸುವಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ವಿದ್ವಾಂಸಕರು ಅಂತಾನೆ ಕರೆಯೋದು. ಅವರೆಲ್ಲ ಸೇರಿದ್ದಾರೆ. ಅವರು ಸೇರಿದವರ ಆ ಕೂಟ ಆಡ್ತಾ ಇರುವಂತ ಮಾತುಗಳು ಬಹಳ ಆತಂಕವನ್ನ ಸೃಷ್ಟಿ ಮಾಡಿತ್ತು. ಅವರು ಟಾರ್ಗೆಟ್ ಧರ್ಮಸ್ಥಳದ ಸಬ್ಜೆಕ್ಟನ್ನೇ ಮಾತಾಡ್ತಾ ಇದ್ರು. ಹಾಗಾಗಿ ನನಗಿದು ಷಡ್ಯಂತ್ರ ಮತ್ತೆ ಆ ಕಡೆ ಹಳೆ ಮೈಸೂರು ಹೋರಾಟಗಳನ್ನು ಮಾಡಬೇಕು ಅಂದರೆ ಇಲ್ಲಿ ಸೌಜನ್ಯಳಿಗೆ ನ್ಯಾಯ ಬೇಕಾ ಅಥವಾ ಧರ್ಮಸ್ಥಳದ ವಿರುದ್ಧ ಹೋರಾಟ ಆಗಬೇಕಾ ಅನ್ನೋದೇ ಪ್ರಶ್ನೆ. ಯಾಕಂದರೆ ಯಾವುದೇ ಕಾರಣಕ್ಕೂ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬಕ್ಕೂ ಇದಕ್ಕೂ ರಿಲೇಟ್ ಮಾಡೋಕ್ಕಾಗಲ್ಲ. ನಿಶ್ಚಲ್ ಜೈನ್ ಅಂತೇಳಿ ಅವರು ಧರ್ಮಾಧಿಕಾರಿಗಳ ತಮ್ಮನ ಮಗನ ಹೆಸರು ತಂದರು, ಆದರೆ ಅವ್ರನ್ನ ಅಕ್ಯೂಸ್ಡ್ ಆಗಿ ಮಾಡಲಿಲ್ಲ. ಚಾರ್ಜ್ ಶೀಟಲ್ಲಿ ಅವ್ರ ಹೆಸರು ಇರಲಿಲ್ಲ, ಅವ್ರ ಮೇಲೆ ಯಾವ ದೂರು ಕೂಡ ದಾಖಲಾಗಿರಲಿಲ್ಲ. ಯಾಕಂತೇಳಿದರೆ ಅವರ ಎಲ್ಲ ದಾಖಲೆಗಳನ್ನು ಇಲಾಖೆಗಳು ಪರಿಶೀಲನೆ ಮಾಡಿವೆ. ಮತ್ತು ಮರುದಿನನೇ ಇವರು ಯಾವಾಗ ಒಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಹೇಳಿದರು, ಅದರ ವೆರಿ ನೆಕ್ಸ್ಟ್ ಡೇ ಅವರು ಅನೌನ್ಸ್ ಮಾಡಿಬಿಟ್ರು ಪಾಸ್ಪೋರ್ಟ್, ವೀಸಾ, ಆಮೇಲೆ ಪಾಲಿಕಾರ್ಡ್, ಲೈಬ್ರರಿ ಕಾರ್ಡ್, ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಎಲ್ಲ ಕೊಟ್ಬಿಟ್ರಲ್ಲ. ಹಾಗಾಗಿ ಆ ಹುಡುಗ ಇದರಲ್ಲಿ ಇರಕ್ಕೆ ಸಾಧ್ಯನೇ ಇಲ್ಲ, ಅದು ಕಾನೂನು ಕಟಕಟೆಯಲ್ಲಿ. ಆದರೆ ಸಾರ್ವಜನಿಕವಾಗಿ ಆ ಹುಡುಗನ ಹೆಸರು ಹೇಳ್ಕೊಂಡೆ ಇವರು ಹೋರಾಟವನ್ನ ಮಾಡ್ತಾ ಇದ್ರು. ಹಾಗಾಗಿ ಇದು ಟಾರ್ಗೆಟ್ ಧರ್ಮಸ್ಥಳ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಇಷ್ಟೆಲ್ಲ ಆದ್ರೂ ಆ ಹುಡುಗ ಎಲ್ಲೂ ಬಂದು ಮಾಧ್ಯಮದ ಮುಂದೆ ಹೇಳಿಕೆ ಕೊಡಲ್ಲ, ಅದರ ಅಗತ್ಯ ಇಲ್ಲ ಅಂತ ನಾನು ಅಂದ್ಕೊಂಡೆ. ನಾನು ಕೇಳಿದೆ, ಒಂದು ನಿಮ್ಮನ್ನ ಪ್ರಶ್ನೆ ಮಾಡಬೇಕು ಅಂತ ಕೇಳಿದಾಗ ಆ ದಾಖಲೆಗಳನ್ನ ಎಲ್ಲ ನಾವು ಕೊಟ್ಟಾಗಿದೆ. ಮತ್ತೆ ಏನಾಗ್ತಾ ಇತ್ತು ಗೊತ್ತು ಸರ್, ಈಗ ನಿಮಗೆ ಸಹಜವಾಗಿ ಒಂದು ಯಾವುದೇ ಜವಾಬ್ದಾರಿಯಲ್ಲಿ ಇರಲಿಲ್ಲ, ಅವರು ಅವ್ರದ್ದೇ ವೈಯಕ್ತಿಕವಾದ ಬದುಕಿನಲ್ಲಿ ಇದ್ದಾರೆ. ಅವ್ರ ಫೇಸ್ ಒಂದ್ಸಲ ಮೀಡಿಯಾದ ಮುಂದೆ ಬಂದರೆ ಒಬ್ರು ಸುಮ್ಮನೆ ಬಿಟ್ಬಿಡಲ್ಲ. ಆ ವಿಡಿಯೋನ ಹಾಕ್ಕೊಂಡು ಸುಳ್ಳು ವರದಿಗಳನ್ನು ಮಾಡೋದು, ಟ್ರೋಲ್ ಮಾಡೋದು, ತಿರ್ಚೋದು, ಅವ್ರ ಹಂಗಂದ ಅನ್ನೋದು. ಹಾಗಾಗಿ ಎಷ್ಟೋ ಜನ ಈ ಸಮಾಜದಲ್ಲಿ ನಮ್ಗೆ ಇದ್ರ ಸಹವಾಸನೆ ಬೇಡಪ್ಪ ಅನ್ನೋ ರೀತಿಯಲ್ಲಿ ಕೆಲವರು ಮಾಡಿರುವ ಕಾರಣಕ್ಕೆ ಅವರು ಬಹುಶಃ ಅವರ ವೈಯಕ್ತಿಕವಾದ ನಿಲುವುದು. ಹಾಗಾಗಿ ಅವರು ಅದನ್ನ ಏನು ಸ್ಟೇಟ್ಮೆಂಟ್ ಕೊಡುವಂತ ಕೆಲಸ ಮಾಡಿರ್ಲಿಕ್ಕಿಲ್ಲ ಅಂತ ಅನ್ಕೋತೀನಿ ನಾನು. ಆ ವೈಯಕ್ತಿಕ ನಿಲುವು ಹಲವು ಅನುಮಾನಗಳಿಗೆ ಕಾರಣ ಆಗಿರ್ಬೋದಾ? ಅಲ್ಲ, ಈಗ ಅನುಮಾನಗಳಿಗೆ ಸಾರ್ವಜನಿಕವಾಗಿ ಅಪವಾದ ಹಾಕುವವರು ಅನುಮಾನಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಹೊರತು ನಾವು ಈ ದೇಶದಲ್ಲಿ ಯಾವುದರ ಅಡಿಯಲ್ಲಿ ಬದುಕ್ತಾ ಇರೋದು? ಸಂವಿಧಾನದ ಅಡಿಯಲ್ಲಿ. ಸಂವಿಧಾನ ಬೊಟ್ಟು ಮಾಡುವಂಥದ್ದು ತನಿಖಾ ಏನು ನ್ಯಾಯಾಂಗ ವ್ಯವಸ್ಥೆ, ಈ ಕಾನೂನು ವ್ಯವಸ್ಥೆಯನ್ನ. ಕಾನೂನು ವ್ಯವಸ್ಥೆಯ ಅಡಿಯಲ್ಲಿ ಆತ ಈ ಕ್ರೈಮಿಗೂ ಆತನಿಗೂ ಯಾವುದೇ ಸಂಪರ್ಕ ನಂಟು ಇಲ್ಲ ಅನ್ನೋದು ಸಾಬೀತಾಗಿರುವಂಥದ್ದು. ಮತ್ತೆ ಆತನನ್ನು ಜೋಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವರು ಹೇಳುವಂಥ ಕಾಗಕ್ಕ ಗೊಬ್ಬಕ್ಕನ ಕತೆ ನಂಬೋದಾದ್ರೆ ಸ್ಪೆಷಲ್ ಜೆಟ್ ಮಾಡ್ಕೊಂಡು ಬಂದು ಅತ್ಯಾಚಾರ ಮಾಡಿ ವಾಪಸ್ ಹೋದ, ಅಥವಾ ಹೆಲಿಕಾಪ್ಟರಲ್ಲಿ ಬಂದು ಅತ್ಯಾಚಾರ ಮಾಡಿ ವಾಪಸ್ ಹೋದ, ಇಲ್ಲಿ ಅತ್ಯಾಚಾರ ಮಾಡಿ ಆಟೋದವನ ಜೊತೆ 50 ರೂಪಾಯಿ ಜಗಳ ಮಾಡ್ದ, ಇದನ್ನೆಲ್ಲ ನಂಬೋದಾದ್ರೆ ಅದಕ್ಕೆಲ್ಲ ಉತ್ತರ ಕೊಡ್ಬೇಕಾ ಕೇಳದ್ ನಾನು. ಆಟೋದವ್ರ ಜೊತೆ 50 ರೂಪಾಯಿ ಜಗಳ ಮಾಡಿದ್ರು ಹಾಗೆ ಹೇಳಿದ್ರು ಹೋರಾಟಗಳ ಸಂದರ್ಭದಲ್ಲಿ. ಈಗ ವಿಠಲ್ ಗೌಡ್ರು ಹೇಳಿದ್ದಾರೆ ಆಟೋದವ್ರ ಜೊತೆ ಜಗಳ ಮಾಡಿದ್ದನ್ನು ನೋಡಿದವ್ರು ಇದ್ದಾರೆ. ಆಮೇಲೆ ನೇತ್ರಾವತಿ ವಸತಿ ಗೃಹದ ಹತ್ರ 11 ಗಂಟೆಗೆ ನಾನೇ ನೋಡಿದ್ದೀನಿ. ವಿಠಲ್ ಗೌಡ ಅಂದ್ರೆ ಸೌಜನ್ಯಳ ಮಾವ. ಈಗ ಬುರುಡೆ ಪ್ರಕರಣದಲ್ಲಿ ಬುರುಡೆಯನ್ನ ತಂದವರೇ ವಿಠಲ್ ಗೌಡ ಅಂತ ಹೇಳಿ ಮೀಡಿಯಾದಲ್ಲಿ ಉಲ್ಲೇಖ ಆಗ್ತಾ ಇದೆ. ವಿಠಲ್ ಗೌಡ ಏನ್ ಗೊತ್ತಾ, ವಿಠಲ್ ಗೌಡ ಒಂದು ರೀತಿ ಕಪೋಲ ಕಲ್ಪಿತ ಕಥೆಗಳನ್ನ ಸೃಷ್ಟಿ ಮಾಡಿ ಬಿಡುವಂತ ಒಬ್ಬ ಮನುಷ್ಯ. ಆತನ ಮೂಗಿನ ಕಲ್ಪಿತ ಸೃಷ್ಟಿ ಮಾಡಿದ್ದಾರೆ. 11 ಗಂಟೆಗೆ ನಾನು ನೇತ್ರಾವತಿ ಲಾಡ್ಜ್ ಹತ್ರ ಒಬ್ಬ ವ್ಯಕ್ತಿ ನೋಡ್ತೀನಿ ಅಂತ ಹೇಳ್ತಾನೆ. ಯಾರು? ನಿಶ್ಚಲ್ ಜೈನ್ ಸಂಬಂಧಪಟ್ಟ ಹೇಳ್ತಾನಲ್ಲ. ನಿಶ್ಚಲ್ ಜೈನ್ ಅದನ್ನ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಆಟೋ ಡ್ರೈವರ್ ಹತ್ರ 50 ರೂಪಾಯಿ ಜಗಳ ಮಾಡ್ದ ಅಂತ ಹೇಳ್ತಾನಲ್ಲ. ಇಲ್ಲದೆ ಇರೋ ನಿಶ್ಚಲ್ ಜೈನ್ ಹೆಂಗೆ ಜಗಳ ಮಾಡಕ್ಕೆ ಸಾಧ್ಯ ಇದೆ? ಅಥವಾ ಯಾರನ್ನೂ ನೋಡಿಕೊಂಡು ನಿಶ್ಚಲ್ ಜೈನ್ ಅಂತ ಅಂದ್ಕೊಂಡಿರ್ಬೋದು ಅಂತ ಹೇಳೋಣ. ಸೌಜನ್ಯ ಅತ್ಯಾಚಾರಕ್ಕೆ ಒಳಪಟ್ಟಂಥ ದಿವಸ ಆ ಅಕ್ಕಪಕ್ಕದ ಮನೇಲಿ ಹೇಳ್ತಿದ್ರು, ಅಮ್ಮ ಹಸಿವು ಅಂತ ಹೇಳ್ತಿದ್ರು. ಯಾರೋ ಬಿರಿಯಾನಿ ತಂದು ಕೊಡ್ತಾರೆ, ಪರ್ಟಿಕ್ಯುಲರ್ ಆಗಿ ಬಿರಿಯಾನಿ ಅಂತ ಹೇಳಿದ್ದಾರೆ, ನಾನು ಇಂಟರ್ವ್ಯೂ ಮಾಡಿದ್ದೀನಿ. ಬಿರಿಯಾನಿ ತಂದು ಕೊಡ್ತಾರೆ, ಆಮೇಲೆ ಆ ಕೂಗು ನಿಲ್ತದೆ, ಆಮೇಲೆ 5-6 ಕಾರ್ಗಳು ಬರ್ತವೆ, ಆಮೇಲೆ ಹೋಗ್ತವೆ. ಅಕ್ಕಪಕ್ಕದ ಮನೆಯವರು ಆ ಕಿರ್ಚಿದ್ದು ಕೇಳಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಈಗ ಯಾವುದೋ ಒಂದು ಹೆಣ್ಣು ಮಗುವನ್ನ ಅತ್ಯಾಚಾರಕ್ಕೆ ಅಥವಾ ಕಿಡ್ನಾಪ್ ಮಾಡಿದಾಗ ಯಾರಾದ್ರೂ ಬಿರಿಯಾನಿ ತಗೊಂಡೋಗಿ ಕೊಟ್ಟಾಗ ತಿಂತಾರ?
ಸಾಧ್ಯ ಇದೆಯಾ? ಅಂದರೆ ವಿಠಲಗೌಡನ ಮನೋಸ್ಥಿತಿಗೆ ಇದು ಸರಿಯಾದ ಕತೆ ಅನಿಸಿರ್ಬೋದು. ಬುರುಡೆ ಚಿನ್ನೈಂದು ಇರ್ಬೋದು, ಸುಜಾತ ಮುದುಕಿದು ಇರ್ಬೋದು, ಇವೆಲ್ಲ ಸರಿ ಅನಿಸಿರ್ಬೋದು. ಆದರೆ ಅದೆಲ್ಲವೂ ಸುಳ್ಳು. ಪರಿಮಳ ಟೀಚರ್ ಕತೆ ಹೇಳಿದರು, ವಾರಿಜಾ ಆಚಾರ್ತಿ ಅವರು ವಾರಿಜಾ ಪೂಜಾರ್ತಿ ಅಂತ ಹೇಳಿದರು. ಅಂದರೆ ಇದೆಲ್ಲ ಹಳೆ ಕತೆಗಳು, ಎಲ್ಲ ಕತೆಗಳು ಸುಳ್ಳು. ಪದ್ಮಲತಾ ಅಂತ ಪದ್ಮಲತಾ, ವೇದವಲ್ಲಿ ಹಿಂದೆ 30-35 ವರ್ಷದ ಹಿಂದೆ ಆದ ಪ್ರಕರಣಗಳನ್ನು ಯಮುನಾ ನಾರಾಯಣ, ಈ ಆನೆ ಮಾವುತ ಮತ್ತು ಅವರ ತಂಗಿದು ಎಲ್ಲ ಹೇಳ್ತಾ ಹೋಗ್ತಾರೆ. ಈಗ ಉದಾಹರಣೆಗೆ ಧರ್ಮಸ್ಥಳದಲ್ಲಿ ಒಂದು ದೊಡ್ಡ ಹೆಗ್ಗಣ ರಸ್ತೆ ಮೇಲೆ ಸತ್ತೋದ್ರೆ ಇದು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬದವರೇ ಮಾಡಿರೋದು ಅಂತ ಹೇಳುವಂಥ ವ್ಯವಸ್ಥೆ ಅದು. ಮತ್ತು ಏನಾಗಿದೆ, ನಿಮಗೆ 30 ವರ್ಷದ ಹಿಂದೆ ನಮ್ಗೆ ಹೋಗೋಕ್ಕಾಗಲ್ಲ, ಅಲ್ಲಿ ಏನಾಯ್ತು ಅಂತ ನೋಡೋಕ್ಕಾಗಲ್ಲ. ಸೌಜನ್ಯ ಅತ್ಯಾಚಾರ ಅಲ್ಲಿ ಹೋಗಿ ನಾವು ದಾಖಲೆಗಳು ಅವರು ಪೊಲೀಸ್ ಅಥವಾ ಇಲಾಖೆಗಳು ಸಂಗ್ರಹಿಸಿದ ಸಾಕ್ಷಿಗಳ ಮೂಲಕ ಮಾತ್ರ ತಿಳಿಯೋಕ್ಕಾಗತ್ತೆ, ನಮಗೇನು ರಿವರ್ಸ್ ಆಗೋಕ್ಕಾಗಲ್ಲ. ಆದರೆ ನಮ್ಮ ಕಾಲದಲ್ಲಿ ನಾವು ನೋಡಿ, ನಮ್ಮ ಕಾಲದಲ್ಲೇ ಸುಜಾತ ಅಂತೇಳಿ ಒಂದು ಮಹಿಳೆ ಬರ್ತಾಳೆ, ಅನನ್ಯ ಭಟ್ ಅಂತೇಳಿ ನನ್ನ ಮಗಳು, ಅವಳ ಅಸ್ಥಿ ಹುಡುಕೊಡಿ ಅಂತೇಳಿ ಗೊಳೋ ಅಂತ ಅಳ್ತಾಳೆ. ನಮಗೆಲ್ಲ ಮನೆಯಲ್ಲೆಲ್ಲ ಭಾಳ ನೋವಾಗತ್ತೆ, ಪಾಪ ಹೆಣ್ಮಗುನ ಕಳ್ಕೊಂಡಿದೆ ಆ ಯಮ್ಮ ಅಂತ ಅನ್ಕೊಂತೀವಿ. ಆದರೆ ಆಮೇಲೆ ಮೀಡಿಯಾದಲ್ಲಿ ಹೇಳ್ತಾಳೆ ಇಲ್ಲ ಅದೆಲ್ಲ ಸುಳ್ಳು, ನನ್ನ ಆಸ್ತಿಗೆ ಸಂಬಂಧಪಟ್ಟಾಗ ನಾನು ಈ ಥರ ಒಂದು ಕಟ್ಟುಕತೆ ಸೃಷ್ಟಿ ಮಾಡಿದೆ ಅಂತ ಹೇಳ್ತಾಳೆ. ಚೆನ್ನಯ್ಯ ಬರ್ತಾನೆ, ಸಾವಿರಾರು ಶವ ಅನ್ನೋ ಕತೆ ಬರುತ್ತೆ, ಬುರುಡೆ ಗ್ಯಾಂಗ್ನವ್ರು ಮಾಡಿಕೊಟ್ಟಂಥ ಕತೆಗಳು. ಈಗ ನೋಡಿದ್ರೆ ಏನೂ ಇಲ್ಲ, ಎಲ್ಲ ಬಂಡಲ್ ಅಂತ, ಅವನೇ ನನ್ನನ್ನು ಬಿಟ್ಬಿಡಿ ಅಂತ ಗೋಳು ಅಂತ ಅಳ್ತಾ ಇದ್ದಾನೆ. ನಾವು ಇರುವ ಕಾಲದಲ್ಲಿ ನಾವು ಗಮನಿಸುವ ಹೊತ್ತಿನಲ್ಲೇ ಇಷ್ಟು ಸುಳ್ಳನ್ನು ಇವರು ಸೃಷ್ಟಿ ಮಾಡಿದ್ದಾರೆ. ಇನ್ನು 30 ವರ್ಷದಿಂದ ಇನ್ನೆಂಥದ್ದು ಇರ್ಬೋದು ಅಂತ.